ಪ್ರೀತಿಯ ಪಾರಿವಾಳ ಹರಿವೋತೋ ಗೆಳೆಯ. ಹೊಳಬಿಡಿ ಸರ್, ನೀವು ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ನನಗೆ ರಕ್ತ ತರ ಕಾಣ್ತಾ ಇದೆ ಸರ್. ಅದಕ್ಕೆ ಹೇಳೋದು ಚಸ್ಮಾ ತೆಗಿ ಅಂತೇಳಿ. ಸರ್ ಮಡ್ರಾಸ್ ಸರ್ ತೆಗಿಲ್ಲ ಸರ್. ಯಪ್ಪ ದಯವಿಟ್ಟು ಬೇಡಪ್ಪ, ಎಲ್ಲಾರು ಊರ್ ಮಂದಿಗೆ ಹಂಚೋದು ಬೇಡ ಸುಮ್ಮನೆ. ಮತ್ತೀಗ ಯಾಕೆ ಕೇಳ್ತಾ ಇದ್ದೀರಿ ಸರ್? ಏನಂತ ಹೇಳೋಪ್ಪ ಡೀಲಿಂಗ್ ರಾಜ, ನಾನು ಆಕೆ ಎಷ್ಟು ಅನನ್ಯವಾಗಿದ್ದೀವಿ ಗೊತ್ತಾನೆ. ಬಂಗಾರ ಗುಡ್ ಮಾರ್ನಿಂಗ್ ಅಂದಮೇಲೆ ನನಗೆ ಬೆಳಗ್ಗೆ ಆಗ್ತಿತ್ತು, ಚಿನ್ನ ಗುಡ್ ನೈಟ್ ಅಂದಮೇಲೆ ನಂಗೆ ರಾತ್ರಿ ಆಗ್ತಿತ್ತು. ಆಕೆ ಹಾಕೋ ಪೋಸ್ಟಿಗೆ ನಾನು ಕಮೆಂಟ್ ಹಾಕಿ ಅದನ್ನು ಶೇರ್ ಮಾಡ್ಕೊಂಡು ಎಷ್ಟು ಅನನ್ಯವಾಗಿದ್ದೀವಪ್ಪ ಯಪ್ಪ. ಅಂತಾದ್ರಾಗ ನಮ್ಮ ಅಪ್ಪ ಅದಕ್ಕೆ ಬೆಂಕಿ ಹಾಕ್ಬಿಟ್ಟಾರೋ ಯವ್ವ. ಸರ್ ಈ ವಿಷಯ ಬಾಸ್ ಹೇಳಿಲ್ವಾ? ಹೇಳಿದ್ದು ಲೈಟಾಗಿ ಲವ್ ಮ್ಯಾರೇಜ್ ಬಗ್ಗೆ ಏನು ಅನ್ಸದ ಡ್ಯಾಡಿ ಅಂದೆ ಅಷ್ಟ. ಏನಾಯ್ತು ಸರ್? ನನ್ನ ಬಾಯಿಯೊಳಗೆ ಒಂದು ಎಕ್ಸ್ಟ್ರಾ ಹಲ್ಲಿತ್ತಪ್ಪ. ನಮ್ಮಪ್ಪ ಲವ್ ಮ್ಯಾರೇಜ್ ಬಗ್ಗೆ ಕೇಳಿದ ತಕ್ಷಣ ಹಲ್ಲನ್ನ ಉದುರಿಸ್ಬಿಟ್ಟು ಮಾರಾಯ. ನನ್ನ ಪ್ರೀತಿ ಹುಟ್ಟೋಕಿನ ಮುಂಚೆ ಸ್ಮಶಾನ ಸೇರ್ಬಿಡ್ತಲ್ಲಪ್ಪ ಯಪ್ಪ. ನಾನು ಜೀವನ ಪರ್ಯಂತ ಬ್ಯಾಚಲರ್ ಆಗಿ ಇರ್ತೀನೋ ಅನ್ನೋ ಸಂಕಟ ಉಕ್ಕಿ ಬರಾಕತ್ತೈತು ಡೀಲಿಂಗ್, ಉಕ್ಕಿ ಬರಾಕತ್ತೈತಿ. ಲಿಂಗರಾಜ್ ಡಿ ಇನ್ಶಿಯಲ್ ಸರ್, ಈ ಮೆಹ್ತಾ ಟೆಕ್ಸ್ಟೈಲ್ಸ್ದು ಮ್ಯಾಟ್ರ್ ಇತ್ತಲ್ಲ ಸರ್. ಇವು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಕೇಳದೆ ಒಳಗೆ ಬರ್ತೀಯಾ ನೀನು? ಪಾಕಿಸ್ತಾನದವನೋ ಬಾಂಗ್ಲಾದೇಶದವನೋ? ಕೇಳದೆ ಬಂದಿದ್ದಕ್ಕೆ ಸಾರಿ ಸರ್. ಆದರೂ ಯಾಕೆ ಸರ್ ನೆಗೆಟಿವ್ ಆಗಿ ಪಾಕಿಸ್ತಾನದವನ ಬಾಂಗ್ಲಾದೇಶದವನ ಅಂತ ಕೇಳ್ತೀರಾ? ಅದ್ರ ಬದಲು ಪ್ರೀತಿನ ಪ್ರೇಮನ ಅಂತ ಕೇಳಿ ಸರ್. ಯಾಕೆಂದ್ರೆ ಪ್ರೀತಿ ಪ್ರೇಮ ಕೂಡ ಕೇಳದೆ ತಾನೆ ಹೃದಯದೊಳಗೆ ನುಗ್ಗೋದು. ಹೋಗಿ ಬಂದು 3ನೇ ಕ್ರಾಸ್ ಅನ್ನಂಗೆ ಎಲ್ಲಾ ಕಡೆ ಲವ್ ಸ್ಟೋರಿದ ನಡೆದೈತಳಪ್ಪ ಮಾತುಕತೆ ಡೀಲಿಂಗ. ಲಿಂಗರಾಜ್ ಡಿ ಇನ್ಶಿಯಲ್ ಸರ್. ನೀವೇ ಇಟ್ಕೊಳ್ಳೋಪ್ಪ ಸರ್. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ನೀವು ಈ ಥರ ಬಿಕ್ಕಿ ಬಿಕ್ಕಳಿಸೋಕ್ಕೂ ಆಗದೆ ಅಳ್ತಾ ಇದ್ದೀರಾ ಅಂದರೆ ಬಿಡಿಸಲಾಗದ ಸಮಸ್ಯೆ ಇರಬೇಕು. ಇಫ್ ಯು ಡೋಂಟ್ ಮೈಂಡ್ ಅದೇನು ಅಂತ ನನಗೆ ಹೇಳಿ ಸರ್, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಗುರುಮೂಲ ಋಷಿ ಮೂಲ ಹಾಗೆ ಬಾಸ್ ಮೂಲ ಕಂಡುಹಿಡಿಯಕ್ಕೆ ಹೋಗ್ಬಾರ್ದು. ಓ ಗೊತ್ತಾಯ್ತು ಸರ್. ಬಾಸ್, ನಿಮಗೆ ಮೂಲದಲ್ಲಿ ವ್ಯಾಧಿ ಅನ್ಸುತ್ತೆ. ಆಮ್ ಐ ರೈಟ್? ಏ ಡೀಲಿಂಗ್ ರಾಜು ಸುಮ್ಮನಿರೋಪ್ಪ. ಹೇಳೋದನ್ನ ಹೇಳಿ ಬಿಡ್ಬೇಕು, ಮುಚ್ಚಿಟ್ಕೋಬಾರ್ದು. ಇವನಂಗೆ ಎಲ್ಲರೂ ತಪ್ಪು ತಿಳ್ಕೊಂಡ್ರೆ ಭಾಳ ತ್ರಾಸ ಆಗ್ತದೋ ಮಾರಾಯ. ನೋಡಪ್ಪ ಶಿವಪ್ರಸಾದ, ನಾವೊಂದು ಹುಡುಗಿನ ಎದಿ ಮೇಲೆ ಹಾಕ್ಕೊಂಡು ಲವ್ ಮಾಡ್ಲಿಕ್ಕತ್ತೀನಿ. ಆದ್ರೆ ನಮ್ಮ ಅಪ್ಪಗೆ ಲವ್ ಮ್ಯಾರೇಜ್ ಅಂತಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಹುಡುಗಿನ ತ್ಯಾಗ ಮಾಡ್ಲು ನಮ್ಮ ಅಪ್ಪನ ತ್ಯಾಗ ಮಾಡ್ಲು ಏನಂತ ಗೊತ್ತಾಗವಲ್ತೋ ಯವ್ವ. ಸರ್, ಚಿಕ್ಕವನಾಗಿ ಒಂದು ದೊಡ್ಡ ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕು. ಮನುಷ್ಯನಿಗೆ ತಂದೆ ತಾಯಿ ಪ್ರೀತಿ ಮುಖ್ಯ ಸರ್. ಪ್ರೀತಿ ಏನ್ ಸರ್, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಒಂದು ಮಾತು ಸರ್, ನಿಮ್ಮ ತಂದೆ ತೋರಿಸಿದ ಹುಡುಗಿನ ದಯವಿಟ್ಟು ನೀವು ಮದುವೆ ಆಗಿ ಸರ್. ಇಲ್ಲ ಅಂದ್ರೆ ನೀವು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿನ ನಿಮ್ಮ ತಂದೆಗೆ ತೋರಿಸಿ, ಪ್ರಾಬ್ಲಮ್ ಸಾಲ್ವ್. ಆದ್ರೆ ತಂದೆ ತಾಯಿಗೆ ನೋವು ಕೊಟ್ಟು ನಾವು ಮದುವೆ ಆಗ್ಬಾರ್ದು ಸರ್. ಇಟ್ ಇಸ್ ರಾಂಗ್. ಹೌದಲ್ಲೋ, ಭಾರಿ ಅಡ್ಡ ಹೇಳಿದಲ್ಲೋ ನೀನು. ಈ ಶಿವಪ್ರಸಾದ್ ಏನೋ ಮಾಡಿ ಬಾಸ್ಗೆ ಹತ್ರ ಆಗ್ಬಿಡ್ತಾನೆ ಅನ್ಸುತ್ತೆ. ಮೊದಲೇ ದೊಡ್ಡ ಬಾಸ್ನ ಪಲ್ಟಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಇವ್ರೂ ಕ್ಯಾಚ್ ಹಾಕೊಂಡ್ರೆ ನನ್ನ ಗ್ರಿಪ್ ತಪ್ಪುತ್ತೆ. ಇವನ್ ತಲೆ ಹಾಕಿದ್ದಾನೆ ಅಂತನಾದ್ರೂ ವಿವೇಕ್ ಸರ್ ಮದುವೆನ ನಾನೇ ನಿಂತು ಮಾಡಿಸ್ಬೇಕು ಸರ್. ಆಕ್ಚುಲಿ ಶಿವಪ್ರಸಾದ ಏನೋ ಬಂದ್ಬಿಟ್ಟ, ದೊಡ್ಡದಾಗಿ ಏನೋ ಮಾಡ್ತೀನಿ ಅಂತ ಅಂದ್ಬಿಡ. ಕೂಡ ಇಲ್ಲಿ ಗೆಟ್ ಔಟ್ ಸರ್. ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ನಿಮ್ಮನ್ನು ಒಪ್ಸಿ ನಿಮ್ಮ ಅಪ್ಪನ ಮದುವೆ ಮಾಡೋ ಜವಾಬ್ದಾರಿ ನಾನು. ಡೀಲಿಂಗ ಇಲ್ಲ, ನಿಮ್ಮ ಅಪ್ಪನ ಒಪ್ಸಿ ನಿಮ್ಮನ್ನು ಮದುವೆ ಮಾಡೋ ಜವಾಬ್ದಾರಿ ನಂದು. ಅಯ್ಯೋ ಎಂತ ಮಾತು ಹೇಳಿದ್ವು ಯಪ್ಪ. ಹಿಂಗೇನಾರ ಆಗ್ಬಿಟ್ರ ನಿನ್ ಬಾಯಾಗ ತುಪ್ಪ ಸಕ್ರಿಪ. ನಮ್ಮ ಹೊಸ ಬ್ರಾಂಚಿಗೆ ನೀನ ಚೀಪ್. ಸರ್ ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ದೊಡ್ಡ ಬಾಸ್ ದ್ವೇಷ ಕಟ್ಕೊಂಡು ನನ್ನ ಬ್ರಾಂಚ್ ಇಂದನೇ ಕಿತ್ತಾಕ್ಬಿಟ್ರೆ ಇದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನ್ ಯೋಚನೆ ಮಾಡ್ಲಿಕ್ಕೆ ಡೀಲಿಂಗ್ ರಾಜ್? ಏನಿಲ್ಲ ಸರ್, ನಿಮ್ ಮದುವೆನ ಯಾವ ಚೌಟ್ರಿಲಿ ಮಾಡ್ಬೇಕು ಅಂತ ಚಿಂತೆ ಮಾಡ್ತಿದ್ದೆ. ಮಾಡ್ ಹೌದಾ? ಪಾಪ ನಿಮ್ ದೊಡ್ಡ ಬಾಸು ಅವ್ರ ಮದ್ವೆಗೆ ಯಾಕ್ರಿ ಒಪ್ಕೋತಾ ಇಲ್ಲ? ಲವ್ ಮಾಡಿ ಮದ್ವೆ ಆಗೋದ್ರಲ್ಲಿ ಏನ್ರಿ ತಪ್ಪಿದೆ? ಪ್ರೀತಿಸೋದ್ ತಪ್ಪ? ಅಪ್ಪ, ನಾನು ದೊಡ್ಡವನಾದ್ಮೇಲೆ ಪ್ರೀತಿ ಮದ್ವೆ ಆಗ್ತೀನಿ. ಬಾಯ್ ಮೇಲೆ ಹೊಡಿತೀನಿ, ಸುಮ್ನೆ ತಿನ್ನು. ಕಂದ, ಸ್ಟ್ಯಾಟ್ಯುಟರಿ ವರ್ಕ್, ಕೈಂಡ್ಲಿ ಕಂಟ್ರೋಲ್ ಯುವರ್ ಎಮೋಷನ್ಸ್. ಗಿರಿ, ಈಗ ಸ್ಕಂದ ದೊಡ್ಡವನಾದ್ಮೇಲೆ ಪ್ರೀತಿಸಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ನೀನ್ ಯಾಕೆ ಬೈದೆ? ನೀನ್ ಬೈದಿದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ನಮ್ಮ ಬಾಸ್ ಕೋಪ ಮಾಡ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ. ನಮ್ಮ ಚಿಕ್ಕ ಬಾಸು ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ. ಇಟ್ಸ್ ಆಲ್ ಇನ್ ದ ಫೋರ್ಹೆಡ್. ಯು ಮೀನ್ ಹಣೆ ಬರಹ? ನಾ ಬಡ್ಕೊಂಡೆ. ವಯಸ್ಸಿನಲ್ಲಿದ್ದಾಗ ನಾನಂತೂ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿಲ್ಲ.
ನೀನಾರು ಮಾಡ್ಕೊ ಅಂತಂದ್ರೆ ನನ್ನ ಮಾತು ಕೇಳಿಲ್ಲ ನಾನು. ಅಪ್ಪ ನೀನು ಬಡ್ಕೊಂಡ್ಯಾ ನಾನು ಬೈಕೊಂಡೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಅಯ್ಯೋ ಈ ವಿಷಯ ಮುಂಚೆನೆ ಗೊತ್ತಿದ್ರೆ. ಸಾಕು, ಸುಮ್ಮನೆ ಇರ್ರಿ ನೀವು. ಮಾವ, ಇವ್ರೇನಾದ್ರೂ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ರೆ ನನಗೆ ಇಂಥ ಬಂಗಾರದಂಥ ಗಂಡ ಮಿಸ್ ಆಗ್ತಿದ್ರಲ್ಲ. ಅದೆಲ್ಲ ಋಣಾನುಬಂಧ ಕಣಮ್ಮ. ಬೇಡ ಬೇಡ ಅಂದ್ರೂ ಆ ಬ್ರಹ್ಮ ಹಾಕಿರೋ ಗಂಟನ್ನ ತಪ್ಪಿಸ್ಕೊಳಕ್ಕಾಗತ್ಯೇ? ಮದುವೆ ಅನ್ನೋದು 3 ಗಂಟಲ್ಲಿ 2 ಜೀವಗಳನ್ನ ಒಂದು ಮಾಡೋ ಕಾರ್ಯಕ್ರಮ. ಆದರೆ ಆ ಗಂಟು ಯಾವ ಸುಳಿಯಲ್ಲಿದೆ ಅನ್ನೋ ಸುಳಿವು ಆ ಭಗವಂತನಿಗೆ ಮಾತ್ರ ಗೊತ್ತು. ಪರ್ಫೆಕ್ಟ್ ಮಗನೇ. ಆ ಗಂಟು ಯಾವಾಗ ಯಾರಿಗೆ ಹಾಕ್ತಾನೆ ಅಂತ ತೀರ್ಮಾನಿಸೋನೆ ಆ ಭಗವಂತ. ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಏರ್ಪಾಡು ಮಾಡಿರ್ತಾರೆ, ಆದರೆ ಮಂಟಪದಲ್ಲಿ ಹೆಣ್ಣೆ ಓಡೋಗ್ಬಿಟ್ಟಿರುತ್ತೆ. ಕೆಲವರಿಗೆ ಮದುವೆ ಆಲೋಚನೆ ಇರಲ್ಲ, ಅಂಥವ್ರಿಗೆ ಮದುವೆ ಆಗ್ಬಿಡುತ್ತೆ. ಇದೆಲ್ಲ ವಿಧಿಯಾಟಪ್ಪ. ನೋಡೋಣ ಆ ವಿಧಿ ನಮ್ಮ ವಿವೇಕ್ ದೇಶಪಾಂಡೆ ಅವರ ಮದುವೆಯನ್ನ ಎಲ್ಲಿ ಯಾವಾಗ ಹೇಗೆ ಮಾಡಿಸುತ್ತೆ ಅಂತ. ಸರಿ, ನೀವು ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಹೇಳ್ಬೇಕು, ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರ್ಸೋದಿದೆ. ಮತ್ತೆ ಮುಡಿ ಕೊಡ್ಸಲ್ಲ ತಾನೆ? ಪುಳಿಯೋಗರೆ ಕೊಡಿಸ್ತೀನಿ. ಓಕೆ. ಸಕ್ಕರೆ ಪೊಂಗಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂದ್ರಪ್ಪ ನಾನು ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರೀತಿ ಮಾಯೆ ಹುಷಾರು ಅದನ್ನ ಹೇಳೋದ್ರಾಗ ತಪ್ಪ ಪ್ರೀತಿಸೋ ತಪ್ಪ ಅಂತ ಇನ್ನೊಂದು ಹಾಡು ಬಿಟ್ರಿಪ್ಪ. ಯಾಕೆ ಹಿಂಗೆ ಯುವ ಹೃದಯಗಳನ್ನ ಕಾಡಕತ್ತಿರೋ ಯಪ್ಪ ಅನ್ನೋ ಗ್ಯಾಪ್ನೊಳಗ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದರಬಾರದು ಅಂತ ಇನ್ನೊಂದು ಹಾಡು ಬಿಟ್ರಲ್ಲೋ. ಬೆಳಗ್ಗಿಂದ ಕಾಯ್ಕೋತ ಕುಂತೀನಿ. 4 ಮುತ್ತೈದೆಯರು, ಒಬ್ರು ಪುರೋಹಿತರು, ಭಕ್ತಾದಿಗಳು ಬರೋದ್ರ ಬಿಟ್ರೆ ಮತ್ತೆ ನಮ್ಮ ಹುಡುಗಿ ಬರವಳ್ಳಲ್ಲಪ್ಪ. ದೇವ್ರೇ ಬರ್ತಾಳ ಇಲ್ಲ ನಮ್ಮ ಹುಡುಗಿ. ಬಂಗಾರಿ, ಚಿನ್ನಿ. ಸಾರಿ ಚಿನ್ನಿ, ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ಯಾ? ದೇವ್ರ ಹತ್ರ ಬೇಡ್ಕೊಂಡ್ಯಾ? ಬೇಡ್ಕೊಂಡೆ, ಮನಸ್ಸೊಳಗೆ ಬೇಡ್ಕೊಂಡೆ. ನಮ್ಮ ಹುಬ್ಬಳ್ಳಿ ಫಾರ್ಮ್ ಹೌಸ್ ಒಳಗೆ ಒಂದು ಟ್ರ್ಯಾಕ್ಟರ್ ತೊಗೊಂಡು ನಾ ಡ್ರೈವರಾ ನೀ ಲವ್ವರಾ ಅಂತೇಳಿ ಚಂದ ಫಾರ್ಮ್ ಹೌಸ್ನೊಳಗೆ ಮಸ್ತಾಗಿ ಇರೋಣ ಅಂತ ಅನ್ಕೊಂಡ್ರೆ ನಮ್ಮಪ್ಪ ಲವ್ ಸ್ಟೋರಿಗೆ ಒಪ್ಪಂಗಿಲ್ಲ. ಯಾರು ಒಪ್ಲಿ ಬಿಡ್ಲಿ, ನನ್ನ ಕುತ್ತಿಗೆಗೆ ನೀನ್ ಕಟ್ಟಿದ್ರೆ ತಾಳಿ, ಇಲ್ಲ ಅಂದ್ರೆ ನೇಣ್ ಹಗ್ಗ. ಹಂಗನ್ಬೇಡ. ಪ್ರೇಮಿಗಳಿಗೆ ಸಾವಿರ್ಬೋದು, ಆದ್ರೆ ಪ್ರೀತಿಗೆ ಸಾವಿಲ್ಲ. ಆದ್ರೆ ಒಂದು ಪ್ರಶ್ನೆ ಕೇಳ್ಬೇಕಂತ ಮಾಡಿನಮ್ಮ ನಿನ್ನ. ಯಾವಾಗಲೂ ಈ ಬ್ಯಾಗ್ ಹಿಂಗೆ ಹಾಕ್ಕೊಂಡಿರ್ತಿಲ್ಲ, ನೀ ಏನು ಕಾರಣ? ನೆನಪುಗಳನ್ನ ಎಲ್ಲರೂ ಮನ್ಸಲ್ಲಿ ಇಟ್ಕೋತಾರೆ, ಆದ್ರೆ ನಾನು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋತೀನಿ. ಅದಿರ್ಲಿ ಬಿಡು ಚಿನ್ನಿ, ನಮ್ಮ ಮದ್ವೆ ಬಗ್ಗೆ ಏನು ಯೋಚನೆ ಮಾಡಿದೆ? ಚಿನ್ನಿ ಏನು ಹೇಳಿ, ನಮ್ಮಪ್ಪ ಓಕೆ ಅಂದ್ರೆ ನಾ ಚಡ್ಡಿ ಹಾಕೋದು, ಅಂಥದ್ರಾಗ ನಿನಗೆ ತಾಳಿ ಕಟ್ಟೋದಂತಂದ್ರೆ ಹೆಂಗಪ್ಪ ಮಾರಾಯ ಅಂತ ಯೋಚನೆ ಮಾಡ್ಲಿಕ್ಕತ್ತೀನಿ. ಇನ್ನು ನನ್ನ ಮುಂದೆ ಇರೋದು ಒಂದೇ ದಾರಿ. ಆ ದಾರಿ ಒಳಗೆ ಟೋಲ್ ಇಲ್ಲ, ಆ ದಾರಿ ಒಳಗೆ ಸ್ಪೀಡ್ ಲಿಮಿಟ್ ಇಲ್ಲ, ಆ ದಾರಿ ಒಳಗೆ ಕೈ ಹಾಕೋ ಪೊಲೀಸರಿಲ್ಲ. ಯಾವ ದಾರಿ ಬಂಗಾರಿ? ಸುಸೈಡ್. ನಿನಗೆ ಓಕೆ ಅಲ್ಲ? ಬಂಗಾರಿ, ನಿನ್ ಬಾವಿಗೆ ಹಾರು ಅಂದ್ರು ಕಣ್ಮುಚ್ಚಿ ಹಾರ್ಬಿಡ್ತೀನಿ. ಇದ್ದಾಗಂತೂ ಒಂದಾಗ್ಲಿಲ್ಲ, ಸಾವಲ್ಲಾದ್ರೂ ಒಂದಾಗೋಣ ಬಾ. ಅಣ್ಣ, ಇವತ್ತು ಇಲ್ಲಿ ಯಾವ ಸಮಾಜಕ್ಕೆ ಸೇವೆ ಮಾಡಕ್ ಬಂದಿದ್ದೀರಿ? ಸಮಾಜಕ್ಕೆ ಅಲ್ಲ ಕಣೋ, ಈ ದೇವಸ್ಥಾನಕ್ಕೆ ನಾವು ಸಮಾಜ ಸೇವೆ ಮಾಡಕ್ ಬಂದಿದ್ದೀವಿ. ಓ, ಲೇ, ಈ ದೇಶದಲ್ಲಿ ಏನ್ ನಡೀತಿದೆ ಗೊತ್ತೇನೋ? ಎಲ್ಲರ ಕೈಯಲ್ಲೂ ವಾಚ್ ಇದೆ, ಟೈಮ್ ನಡೀತಿದೆ. ದೇವಸ್ಥಾನ ಆಗದೆ ಇದ್ರೆ ಸರಿಯಾಗಿ ಹೋಗಿತಾ ಇದೆ. ನಮ್ಮ ದೇಶದಲ್ಲಿ ಸೂಸೈಡ್ಗಳು ಜಾಸ್ತಿ ನಡೀತಾ ಇದೆ. ಯುವ ಪ್ರೇಮಿಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಇವತ್ತು ದೇವ್ರ ಕೈ ಮುಗಿದು ಎಲ್ಲೇ ನೊಂದಿರೋ ಪ್ರೇಮಿಗಳು ಸಿಕ್ಕಿದ್ರು ಅವ್ರಿಗೆ ಮದುವೆ ಮಾಡಿಸಿ ರಿಜಿಸ್ಟರ್ ಮಾಡ್ಸೋಣ ಬನ್ನಿ. ಇರಿ, ಬೇಗ ಬೇಗ ಮುಗಿಸು, ಆಫೀಸ್ಗೆ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದ್ರು ಅರ್ಜೆಂಟಾ ನಿಮ್ಗೆ? ಸುಮ್ಮನೆ ಬನ್ರಿ. ಫೋನ್ ಬರ್ತಾ ಇದೆ, ನೀನು ಹೋಗು. ಹೈ, ಏನು ಫೋನು ಏನು ಬರುತ್ತೆ, ಕಟ್ಟಾಗುತ್ತೆ. ಏನು ಜೀವನಾನೋ ಏನು, ಸಂಬಳ ಬರುತ್ತೆ, EMI ಕಟ್ಟಾಗುತ್ತೆ. ಸರ್, ಒಂದು ನಿಮಿಷ. ಹೇಳಿ ಸರ್. ಬೇಜಾರಲ್ಲಿದ್ದೀರಾ? ಹೌದು ನೋವಾಗಿದೆಯಾ? ಹೌದು. ಜೀವನ ಸಾಕಾಗೋಗಿದೆಯಾ? ಹೌದಪ್ಪ, ಹೌದು. ಯಾಕೆ? ಏನಿಲ್ಲ ಸರ್, ಈಗ ತಾನೇ ಮೇಡಮ್ಮು ಬೇಜಾರಲ್ಲಿ ಹೋಗಿದ್ದಾರೆ, ನೀವು ಅವರಿಂದ ಬೇಜಾರಲ್ಲಿ ಹೋಗ್ತಾ ಇದ್ದೀರಾ. ಹಂಗಂದ್ರೆ ನಿಮ್ಗೆ ಲವ್ ಆಗಿದೆ, ನೀವು ಬೇಜಾರಲ್ಲಿದ್ದೀರಿ, ಮದುವೆ ಆಗಿಲ್ಲ ಅಂತ ಅರ್ಥ. ನಾವು ನಿಮ್ಗೆ ಮದುವೆ ಮಾಡಿಸ್ತೀವಿ. ಏಯ್, ಯಾವ ಊರಿ ನಿಮ್ದು? ನಿಮ್ ಕಣ್ಣಿಗೆ ನಾವ್ ಯಾವ ಆಂಗಲ್ ಇಂದ ಲವರ್ಸ್ ತರ ಕಾಣಿಸ್ತೀವ್ರಿ? ನಮ್ಮಿಬ್ಬರಿಗೂ ಮದುವೆ ಆಗಿದೆ, ನಮ್ಗಿಬ್ಬರು ಮಕ್ಳಿದ್ದಾರೆ. ಅದ್ರಲ್ಲಿ ಒಬ್ಬ ಸ್ಕೂಲ್ಗೆ ಹೋಗೋನೆ, ಒಬ್ಳು ಕಾಲೇಜ್ಗೆ ಹೋಗೋಳೆ.
ಮದುವೆ ಅಂತ ಮದುವೆ. ನಾನು ಯಾವ್ದೋ ಆಫೀಸ್ ಟೆನ್ಷನಲ್ಲಿ ಬೇಜಾರಾಗಿದ್ದೀನಿ ಅಂತ ಹೇಳಿದ್ರೆ ನೀ ಒಳ್ಳೆ ಎರಡೆರಡು ಸರಿ ಮದುವೆ ಹಾಕಿ ನಂಗೆ ಏನು ಮಾಡಕ್ಕೆ ಬರೋ ಕೆಲಸ ಇಲ್ವಾ? ಓ ಹಾಗಾದ್ರೆ ಮದುವೆ ಆಗೋಗಿದ್ಯಾ? ಹಾಂ, ಮದುವೆ ಆಗಿದೆ ಅಂದ್ರೆ ಆಲ್ರೆಡಿ ನೀವು ಸಮಸ್ಯೆಲಿದ್ದೀರಿ ನಡ್ರಿ. ಐನೂರೇ, ನನ್ನ ಮಗ ಕನ್ಸಲ್ಲಿ ತುಂಬ ಬೆಚ್ಚ ಬೀಳ್ತಾ ಇದ್ದ. ಅವ್ನು ಬೆಚ್ಚ ಬೀಳೋದು ನಿಲ್ಸಿದ್ರೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಈಗ ಪರವಾಗಿಲ್ಲ, ಅದಕ್ಕೆ ತೀರ್ಸೋಣ ಅಂತ ಬಂದಿದ್ದೀವಿ. ಒಂದು ಪೂಜೆ ಮಾಡಿಕೊಟ್ಬಿಡಿ. ಗಿರಿ, ರೀ, ನಿನ್ನ ಗಂಡನಿಗೆ ಸಂಬಳ ಬರೋ ದಿವಸ EMI, ಮನೆ ಖರ್ಚು, ಮಕ್ಕಳ ಖರ್ಚು, ಕೈ ಸಾಲ, ಅಪ್ಪನ ಮೆಡಿಸಿನ್ ಅಂತ ಇರೋ ಬರೋ ದುಡ್ಡೆಲ್ಲ ಟಕ 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 ಅಂತ ಕಟ್ಟಾಗುತ್ತೆ. ಆಗ ನಾನು ಎಷ್ಟೊಂದು ಸರಿ ಬೆಚ್ಚಿ ಬಿದ್ದಿದ್ದೀನಿ. ನಿನ್ನ ಕಣ್ಣಿಗೆ ಅದು ಕಾಣಿಸಿಲ್ವಾ? ಅಯ್ಯೋ, ಹೌದಲ್ವಾ? ಅದಕ್ಕೆ ಅಂತ ಇನ್ನೊಂದು ಹರಕೆ ಕಟ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಪರವಾಗಿಲ್ಲ, ಬೆಚ್ಚಿ ಬೀಳೋದು ಆರೋಗ್ಯಕ್ಕೆ ಒಳ್ಳೇದು. ನೀವು ಹರಕೆ ಅಂತ ನಮ್ಮ ಜೇಬಿಗೆ ಬರೆ ಹಾಕ್ಬಿಡಿ. ಸುಮ್ಮನೆ ಇರಿ, ಎಲ್ಲದಕ್ಕೂ ಲೆಕ್ಕ ಹಾಕೊಂಡು. ಚಿನ್ನಿ ಹೆಂಗೂ ಸಾಯ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿವಿ. ಪಿಜ್ಜಾ ಮೇಲೆ ಹಾಕ್ತೀವೋ ವಿಷಾನ, ಮಿರ್ಚಿ ಮೇಲೆ ಹಾಕ್ತೀವೋ ವಿಷಾನ ನೋಡ್ಕೋ. ಜಂಕ್ ಫುಡಾ? ಅಯ್ಯೋ, ಜಂಕ್ ಫುಡ್ ಎಲ್ಲ ಬೇಡಪ್ಪ. ಒಂದು ಕೆಲಸ ಮಾಡೋಣ, ಯಾವ್ದಾದ್ರು ಟ್ರೈನಿಗೆ ತಲೆ ಕೊಟ್ಟು ಸತ್ತೋಗ್ಬಿಡೋಣ ಬಾ. ಅಯ್ಯೋ ಯಪ್ಪ, ಚಿನ್ನಿ 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 ಸೌಂಡ್ ಅಂದ್ರೆ ನನಗೆ ಭಯಂಕರ ಅಲರ್ಜಿ. ಒಂದು ಕೆಲಸ ಮಾಡೋಣ, ನಂದಿ ಬೆಟ್ಟ ನೋಡ್ಕೊಂಬಿಡೋಣ. ನಂದಿ ಬೆಟ್ಟನಾ? ಓ ಇಲ್ಲಪ್ಪ, ನನಗೆ ಹೈಟಲ್ಲಿ ನಿಂತ್ಕೊಂಡ್ರೆ ತಲೆ ಚಕ್ಕರ್ ಬಂದು ಅಲ್ಲೇ ಸತ್ತೋಗ್ಬಿಡ್ತೀನಿ, ಆ ಥರ ಅನ್ಸ್ಬಿಡುತ್ತೆ. ಬೇಡ ಬೇಡ ಬೇಡ, ಈಸಿಯಾಗಿರೋದೇನಾದರೂ ಹೇಳು. ಅಪ್ಪ ಭಗವಂತ, ಈಗ ತಕ್ಕ ಮಟ್ಟಿಗೆ ನಾವು ಬದುಕ್ತಿದ್ದೀವಿ, ಆದರೆ ವಿಠ್ಠಲ್ ಮನೆ ಥರ ನಮ್ಮ ಮನೆನೂ ಬದಲಾಯಿಸಪ್ಪ, ಪ್ಲೀಸ್ ಪ್ಲೀಸ್. ಅಪ್ಪ ಭಗವಂತ, ನಾನು ನನಗೆ ಅಂತ ಏನು ಕೇಳ್ಕೊಳಲ್ಲ. ಹಾಗಂತ ನನ್ನ ಹಳೆ ಪಿಕ್ಚರ್ ಪಂಡ್ರಿಬಾಯ್ ಅನ್ಕೋಬೇಡ. ಸದ್ಯಕ್ಕೆ ನನಗೇನು ಬೇಕಾಗಿಲ್ಲ, ಆದರೆ ಬೇಕಾಗಿರೋದು ನಮ್ಮ ಬಾಸ್ ಮಗನಿಗೆ. ಪಾಪ ಪ್ರೀತಿ ಮಾಡಿದಾರಂತೆ, ನಮ್ಮ ದೊಡ್ಡ ಬಾಸು ಒಪ್ತಾ ಇಲ್ಲ. ನೀನೇ ಒಂದು ರೂಪದಲ್ಲಿ ಬಂದು ಆ ಜೋಡಿನ ಒಂದು ಮಾಡಿಸ್ಬಿಡು. ಸರ್, ನೀವಿಬ್ರು ಬೇಜಾರಲ್ಲಿದ್ದೀರಾ? ಹೌದು. ನೋವಲ್ಲಿದ್ದೀರಾ? ಜೀವನ ಸಾಕು ಅನಿಸ್ಬಿಟ್ಟಿದ್ಯಾ? ಹೌದಪ್ಪ, ಹೌದು. ಹಾಗಾದ್ರೆ ಏನು ನೋಡ್ತೀರಾ? ತಗೊಳ್ರಿ ಅವ್ರನ್ನ. ಏನ್ ಮಾಡ್ಬೇಕಂತಿರ್ಲಿ ಮಂಗೇನ್ ಮಕ್ಕಳ? ಏನು ಮಾಡ್ಸಲ್ಲ, ಗಾಬರಿ ಆಗ್ಬಿಡಿ, ಸುಮ್ಮನಿರಿ ಸರ್. ಇವಾಗ ನೀನು ಹಾರ ತಾಳಿ ತಗೋಬರ. ಸರಿ. ಹಾರ ತಾಳಿ ಏನ್ ಮಾಡ್ಬೇಕಂತ ಮಾಡಿರಿಪ್ಪ ದೇವ್ರ? ಏನು ಮಾಡ್ಸಲ್ಲ, ಮದುವೆ ಮಾಡಿಸ್ತೀವಿ, ಸುಮ್ಮನಿರಿ ಸರ್. ಕರ್ಕೊಳ್ಳಿ ಇವ್ರನ್ನ, ಬನ್ನಿ ಮೇಡಮ್. ದೇವರು ಹೂ ಕೊಟ್ಟ, ಹಾಗಾದ್ರೆ ಅನ್ಕೊಂಡಿದ್ದಾಗುತ್ತೆ. ರೀ, ಬಲಗಡೆಯಿಂದ ಹೂ ಬಿತ್ತು ಅಂದ್ರೆ ಅನ್ಕೊಂಡಿದ್ ಕೆಲ್ಸ ಆಗತ್ತೆ ಅಂತ ಅರ್ಥ. ಗಿರಿ, ಬಲಗಡೆಯಿಂದ ಹೂ ಬಿದ್ದ ತಕ್ಷಣ ಕೆಲಸ ಆಗುತ್ತೆ ಅಂತ ಅಲ್ಲ. ಬಲಗಡೆಯಿಂದ ಹೂ ಬಿದ್ರೆ ನಮ್ಮ ಕೆಲಸ ಆಗುತ್ತೆ ಅಂತ ನಾವು ನಂಬ್ತೀವಲ್ಲ, ಆ ನಂಬಿಕೆ ಆ ಕೆಲಸನ ಮಾಡುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಸಾಕ್ಷಾತ್ ಭಗವಂತನೇ ನನ್ನ ಕಿವಿಯಲ್ಲಿ ಬರೆಸ್ತಾನೆ ಹೇಳಿದಾನೆ. ಅಂದ್ರೆ ಬೆಳಗ್ತಾ ಇರೋದು ಸೂರ್ಯ ಅಲ್ಲ ರವಿ ಅಂತ ಹೇಳ್ತಿದ್ದೀರಾ. ಎರಡು ಒಂದೇ ಅಲ್ವೇನ್ರಿ? ನಡ್ರಿ ಸುಮ್ನೆ. ಏನ್ ಬೇಡ್ಕೊಂಡೆ? ನಮ್ಮ ಯಜಮಾನ್ರಿಗೆ, ನಮ್ಮ ಮನೆಯವ್ರಿಗೆ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೊಂಡೆ. ನಾನು ಅಷ್ಟೇ, ನಮ್ಮ ಯಜಮಾನ್ರ ಬಗ್ಗೆನೇ ಬೇಡ್ಕೊಂಡೆ, ಆದಷ್ಟು ಬೇಗ ನಮ್ಮ ಚಿಕ್ಕ ಯಜಮಾನ್ರಿಗೆ ಮದುವೆ ಆಗ್ಲಿ ಅಂತ. ಯಪ್ಪ, ಮೀಸೆ ಮಾದೇವ ಎಲ್ಲಿ ಹೇಳ್ಕೊಂಡು ಹೊಂಟಿ ಓಮರಾಯ? ನೋಡಿ, ಸುಮ್ಮನೆ ನಮ್ಮನ್ನು ಬಿಟ್ಬಿಡಿ, ಇಲ್ಲ ಅಂದ್ರೆ ಫೇಸ್ಬುಕ್ ಲೈವ್ ಹೋಗಿ ನಿಮ್ಗೆ ಚೀಮಾರಿ ಹಾಕಿಸ್ಬಿಡ್ತೀನಿ. 5 ನಿಮಿಷ ಇರಮ್ಮ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಿಮ್ಮ ವಿಡಿಯೋನೇ ಓಡ್ಬೇಕು, ಹಂಗೆ ಮಾಡ್ತೀನಿ. ರೀ, ನಿಮ್ಮ ಚಿಕ್ಕ ಯಜಮಾನ್ರಿಗೆ 100 ವರ್ಷ ಆಯಸ್ಸು. ಹೌದಾ? ಹೇಗೆ? ಅಲ್ಲಿರೋದು ನಿಮ್ಮ ಚಿಕ್ಕ ಯಜಮಾನ್ರ ತಾನೆ? ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅವರೇ ಅನ್ಸುತ್ತೆ. ಅವರೇ ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆಯಲ್ಲ, ನಡಿ ನೋಡೋಣ. ಬನ್ರಿ ಬನ್ರಿ. ಸರ್ ನಮಸ್ಕಾರ. ಸರ್ ಏನ್ ಸರ್ ಎಳ್ದಾಡ್ತಾ ಇದಾರೆ? ಫ್ರೆಂಡ್ಸಾ? ಫ್ರೆಂಡ್ಸ್ ಅಂತ ಫ್ರೆಂಡ್ಸ್. ನಮ್ಮಿಬ್ಬರದು ಮದುವೆ ಮಾಡ್ತೀನಿ ಅಂತೇಳಿ ಹಾವಳಿ ಇಡಾಕತ್ತಾರ ಓಮರಾಯ. ಏನ್ರಿ ನೀವು ಆಗ್ಲಿಂದ ಸಿಕ್ಕಿದವ್ರಿಗೆಲ್ಲ ಮದುವೆ ಮಾಡಿಸ್ತೀನಿ ಅಂತ ಹಾವಳಿ ಇಡ್ತಾ ಇದ್ದೀರಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದಾರಲ್ವಾ ನೀವು? ಹೌದಾ? ನಾನು ಆಗಲ್ಲ ಅಂತ ಹೇಳ್ದೆ ಗಿರಿ.
ಸರ್ ಇವರಿಬ್ರು ಲವರ್ಸು, ಮದುವೆ ಆಗಿಲ್ಲ ಅಂತ ಸಹಾಯ ಕೊಟ್ಟಿದ್ರು. ನಾನೇ ಮದುವೆ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಾಳಿ ಹೂವ ರೆಡಿ. ಬನ್ನಿ, ತಾಲಿ ಬಂತು. ಇರ್ರಿ ಅಲ್ಲ, ನಿಂತ ಜಾಗದಲ್ಲೇ ಕೂತ್ಕೊಂಡು ಕಟ್ಟು ಅಂದ್ರೆ ಅದೇನು ಶೂಲೇಸೇನ್ರಿ? ತಾಳಿ ಹಿರಿಯರೆಲ್ಲ ಒಪ್ಪದ್ ಬೇಡವಾ? ಶಿವಪ್ಪ, ನಮ್ಮಪ್ಪ ಒಪ್ಪಂಗಿಲ್ಲ, ಸಾಯೋದ ಬೆಸ್ಟಪ್ಪ. ಇದಕ್ಕೆ ಇವ್ರು ಹಿಂಗೆ ಹೇಳಿದ್ದಕ್ಕೇನೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಸರ್, ಇದು ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ ಸರ್. ಏ ಗಿರ್ಜವ್ವ, ನಾನು 3 ಬಿಟ್ಟು ನಿಂತೇನೆ. ಶಿವು ಹೇಳೋಪ್ಪ. ಇದೆಯಂತೆಗಿರಿ ನಿಮಗೆ ಮರ್ಯಾದೆ ಹೋಗತ್ತ ಕೆಲಸ ಏನು ಮಾಡಲ್ಲ, ಬರೀ ಮದುವೆ ಮಾಡಿಸ್ತೀನಿ. ಬನ್ನಿ 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 ಸರ್, ನೀವು ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಕೊಡಾರ ಹಾರ ಬದಲಾಯಿಸ್ಕೊಳ್ರಿ. ಕೊಡು ತಾಲಿ. ಪುರೋಹಿತ್ರೆ, ಇವರಿಬ್ರು ಮದುವೆ ಆಗ್ತಾವ್ರೆ. ಮಂತ್ರ ಹೇಳಿ. ಮಾಂಗಲ್ಯಂ ದಂತನಾನೇನ ಮಮ ಜೀವನ ಹೇತುನಾ ಕಟ್ಟಿತಲೆ. ಕಂಠೇ ಬಧ್ನಾಮಿ ಸಭಗೆ ತಂ ಜೈವ ಶರದಾ ಶತಂ. ಮಾಂಗಲ್ಯಂ ಧಾರಣಾ ಸಮವಸ್ತಂ ದೇವತಾಯ ನಮೋ ನಮಃ. ಸರ್, ಕಂಗ್ರ್ಯಾಚುಲೇಷನ್ ಸರ್. ಈಗಷ್ಟೇ ನಿಮ್ಮ ಮದುವೆ ಆದಷ್ಟು ಬೇಗ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಆದ್ರೆ ಇಷ್ಟು ಬೇಗ ಅಷ್ಟು ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್. ಶಿವಪ್ಪ, ನಮ್ಮಪ್ಪ ಗೊತ್ತಾದ್ರೂ ಸುಸ್ತು ಮಾಡ್ತಾರೋ ದೇವ್ರೇ. ನಿಮ್ದು ಚಡ್ಡಿ ಹಾಕೋ ವಯಸ್ಸೇನ್ರಿ? ನಿಮ್ಮ ಅಪ್ಪಂಗೆ ಎದುರ್ಕತ್ತಿರಲ್ಲ, ಇದೊಳ್ಳೆ ಸರಿ ಆಯ್ತು. ಸರ್, ಇವ್ರು ನಿಮ್ಗೆ ಗೊತ್ತಾ? ಸರ್, ನಾನು ಇವ್ರ ಚಡ್ಡಿ ಕಂಪ್ನಿಲಿ ಸರ್ ಕೆಲಸ ಮಾಡೋದು. ಓ, ಹಂಗಾರೆ ಒಳ್ಳೇದಾಯ್ತು. ಹಾಕಿ ಸೈನು. ಯಾಕಣ್ಣ ಈ ಸೈನು? ಇವರಿಬ್ಬರು ಮದುವೆಗೆ ನಿಮ್ಮ ಒಪ್ಪಿಗೆ ಇದೆ ಅಂತ ಒಂದು ಸಹಿ. ಸರ್, ಇವ್ರು ಲವ್ ಮ್ಯಾರೇಜ್ನ ಒಪ್ಪಬೇಕಾಗಿರೋದು ಇವರಪ್ಪ, ಒಪ್ಪಿ ಮದುವೆ ಆಗ್ಬೇಕಾಗಿರೋದು ಇವರಿಬ್ರು. ಮಧ್ಯದಲ್ಲಿ ನಮ್ಮಿಬ್ರು ಒಪ್ಪಿಗೆ ಕಟ್ಕೊಂಡು ಏನಾಗ್ಬೇಕು ಸರ್? ಸಾಥ್ ಸಿಗ್ಬೇಕಲ್ಲ ಸರ್. ದೇವ್ರ ಕೈ ಮುಗ್ರಿ. ಗಿರಿ, ಲವ್ ಮ್ಯಾರೇಜ್ನ ಒಪ್ಪದೇ ಇರೋ ನಮ್ಮ ಬಾಸು ಇವ್ರ ಲವ್ ಮ್ಯಾರೇಜ್ನ ನಾನೇ ನಿಂತು ಮಾಡಿಸಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಕೆಲಸ. ಶ್ರೀಮತ್ ರಮಣ ಗೋವಿಂದ ಗೋವಿಂದ. ಬನ್ನಿ, ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸೋಣ. ಬನ್ನಿ. ಆಗ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಮದುವೆ ಮಾಡಿಸೋದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ದೊಡ್ಡ ಬಾಸ್ ಇಲ್ಲದೆ ಚಿಕ್ಕ ಬಾಸ್ ಮದುವೆಗೆ ನಾನೇ ಸಾಕ್ಷಿ ಆಗಿದ್ದೆ ಅಂತ ಆಫೀಸ್ನವ್ರು ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಓಹೋ ಶಿವ, ಈಗ ಬರ್ತಿದ್ಯಾ? ಇವತ್ತು ಇದೆ ನಿನಗೆ. ಏಯ್ ಮೆಡ್ರಾಸ್ ಕಂಡ್ ಬಾಸ್ಗೆ, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡದೇ ಇದ್ದಾಗ ಪಕ್ಕದ ಬೆಂಚೋನು ಇವತ್ತು ನಿನಗಿದೆ ಅಂತನಲ್ಲ, ಆಗ ಹೇಳ್ತಾ ಇದೆಯಲ್ಲೋ. ನಾನು ಮಡ್ರಾಸ್ ಕಂಡು ಬಿಡುಗರು ಇವತ್ತು ದೊಡ್ಡವ್ರ ಕಂಡು ನಿನ್ನ ಮೇಲೆ. ಓಹೋ, ಏನ್ ಶೋಭನೆ, ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೆಯಾ? ಹಾ, ಇದೇನಿದು ಮುಗಿಸ್ ಬರ್ತಿದ್ಯಾ ಅಂತ ಕೇಳ್ತಿದ್ದಾನೆ. ಆಗ್ಲೇ ಮ್ಯಾಟ್ರ್ ಲೀಕ್ ಆಗೋಯ್ತಾ? ಏ ಮದನ್ ಪಲ್ಲಿ ಬಾಬು, ಆ ಬಾಬೆ ಎಲ್ಲ ಮುಗಿಸ್ ಬಂದೆ ಅಂತ ಕೇಳ್ದಲ್ಲ, ಏನದು? ಅಪ್ಪ ಅಮ್ಮನ ಅನುಮತಿ ಇಲ್ಲದೆ ಮದುವೆ ಮಾಡಿಸಿದವನ ಮೇಲೆ ಕುಟುಂಬಸ್ಥರಿಂದ ಹಲ್ಲೆ, ಆಸ್ಪತ್ರೆಗೆ ದಾಖಲು. ಈ ಪೇಪರ್ನಲ್ಲೂ ಅದೇ ನ್ಯೂಸು. ನಾಗರಾಜ್ ಸರ್, ಇದರಲ್ಲೂ ಅದೇ ಥರ ನ್ಯೂಸ್ ಅಂತ ಹೇಳಿದ್ರಲ್ಲ, ಇದು ಬಿಟ್ಟು ಅದೇ ಥರ ನ್ಯೂಸು ಬೇರೆ ಯಾವ್ದು ಸರ್? ನಿಮಗೆ ಗೊತ್ತಿಲ್ಲ ಶಿವ ಸರ್, ನಮ್ಮ ದೊಡ್ಡ ಬಾಸ್ ಮಗ ವಿವೇಕ್ ದೇಶಪಾಂಡೆ ಸರ್ ಮದುವೆ ಆಗೋಯ್ತಂತೆ. ಶಿವು, ಶಾಕ್ ತಗೊಳ್ಳೋ. ಇಲ್ಲ, ನಿನಗೆ ಮೊದಲೇ ಗೊತ್ತಿದೆ ಅನ್ಕೊಂಡ್ಬಿಡ್ತಾರೆ ಜನ. ಕಮಾನ್, ಟೇಕ್ ದ ಶಾಕ್. ಏನು ಮದುವೆ ಆಗೋಯ್ತಂತ? ನಮಗೊಂದು ಮಾತು ಹೇಳಿಲ್ವಲ್ಲ. ಅದ್ಯಾಕೆ ಶಿವು ಚೀ ತೂತು ಅಂತ ಇದೆಯಾ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ಬೋದು, ಆದ್ರೆ ನೋಡ್ದಿರೋದು ದೇವಸ್ಥಾನದಲ್ಲಿ. ಅದು ಯಾರೋ ಗೊತ್ತಿರೋರ್ಗಳೇ ಕಣಪ್ಪನೆ ಮಾಡ್ಸಿರೋದು ಮದುವೆಗಳನ್ನ.
ಮೊದಲೇ ದೊಡ್ಡ ಬಾಸ್ಗಳಿಗೆ ಲವ್ ಮ್ಯಾರೇಜ್ಗಳು ಅಂದ್ರೆ ಆಗ ಬರಲ್ಲ. ಈ ಮದುವೆಗಳನ್ನ ಯಾರು ಮಾಡ್ಸೋರು ಅಂತ ತಗೊಳಾಕೊಂಬಿಟ್ರೆ ಇಡೀ ಕಾಂದಾನಗಳೇ ಪರಪ್ಪನ ಅಗ್ರಾರದಲ್ಲಿ ಕಯ ಅಂತ ಕಂಬಿಗಳು ಎಣಿಸ್ಬೇಕು. ಹಂಗ್ ಮಾಡಕ್ ಬಿಡ್ತಾರೆ ಕಣಪ್ಪನೆ. ಏಯ್ ಅವ್ನು ಯಾರೋ ಮಾಡಿದ ತಪ್ಪಿಗೆ ಇಡೀ ಫ್ಯಾಮಿಲಿನೇ ಎಳಿತಾರಾ? ಮತ್ತೆ ಇವ್ರುಗಳನ್ನ ಫ್ಯಾಮಿಲಿಗಳಿಂದನೇ ಹೊರಗಡೆ ಹೇಳ್ದವ್ರನ್ನ ಹಂಗೆ ಬಿಡಕ್ಕಾಗುತ್ತೆ ಹೇಳಪ್ಪನೆ?